ಇವರೆಲ್ಲ ತಾಯ್ಗಂಡ್ರು ದೇಶದ್ರೋಹಿಗಳು. ಈ ದೇಶದ ಅನ್ನ ತಿಂತಾರೆ. ಪಾಕಿಸ್ತಾನ ಇಲ್ಲಿ ಉಗ್ರ ಚಟುವಟಿಕೆಗಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ರೋಹಿಂಗ್ಯಾಗಳು ರಕ್ಷಾ ಕವಚದಾಗ ಇರ್ತಾರೋ, ಹೊರಗೆ ಅಲ್ಲಿ ಯಾರು ಹೋಗೋ ಪರಿಸ್ಥಿತಿನೇ ಇಲ್ಲ. ಈಗ ತಾನೇ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಹಮೀದ್ ಮುಷ್ರಿಫ್ ಅವರು ತಮ್ಮೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ತಮ್ಗೆ ಗೊತ್ತಿದ್ದಂತೆ ಮೊನ್ನೆ ಏನು ಸಿದ್ದೇಶ್ವರ ಜಾತ್ರೆ ಸಂದರ್ಭದಲ್ಲಿ ನಮ್ಮ ಶಾಸಕರು ಅವರು ಭಾಳ ಇದರಲ್ಲಿಂದ ಮಾತಾಡ್ತಾರೆ. ಅವ್ರು ಪ್ರತಿಯೊಂದು ಚಟ ಅದ, ಯಾವುದರ ಗುಡಿಯಾಗ ಹೋಗಿ ಎಲ್ಲಮ್ಮ ಜಾತ್ರೆ ಮಾಡ್ತಾರೆ. ಇಂಥದ್ದು ಕೆಲಸ ಅವ್ರು ಮಾಡ್ಕೊತ ಕೂತಾರೆ. ಈಗ SIR ನಡ್ತಾ ಇದೆ. SIRನಲ್ಲಿ ಏನಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತದ. ಇವ್ರು ಬೇಕತ್ಲೆ ಏನು BL ಅವ್ರಿಗೆ ಕಳಿಸೋದಿಲ್ಲ, ಇದು ಮಾಡೋದಿಲ್ಲ. ತಮ್ಮ ಸಿದ್ಧಶ್ರೀ ಬ್ಯಾಂಕಿನವ್ರಿಗೆ ಕಳಿಸ್ಬಿಟ್ಟು ಅವರೆಲ್ಲ ಅವ್ಯವಹಾರ ಮಾಡ್ಕೊತ ಬಂದಿದ್ದಾರೆ. ಒಂದು ಕಡೆ ಅವರು ಹೋದ ಇಲೆಕ್ಷನ್ನಾಗೆ ಸುಮಾರು 28,000 ಓಟುಗಳನ್ನು ಡುಪ್ಲಿಕೇಟ್ ಮಾಡಿ ಚಿಂಚೋಳಿಲಿಂದ ಆ ಕಡೆ ವರ್ತಿಲಿಂದ ಆಮೇಲೆ ಇದು ಯೋಗಾಪುರಲಿಂದ ಇವೆಲ್ಲ ಓಟ್ ತಂದು ಕಿಸಿ ಇಲ್ಲಿ ಸೇರಿಸಿದ್ದಾರೆ. ಅವರು ಆರಿಸಿ ಬಂದ್ದಾರೆ. ಅಕಸ್ಮಾತ್ ಅವ್ರು ಸೇರಿಸಲಿಲ್ಲ ಅಂದ್ರೆ ಇವ್ರ ಮನೆ ದೇವ್ರನ್ನ ಇವ್ರಿಗೆ ತರುವುದಿಲ್ಲ. ಇದು ಅಂತೂ ಸತಸಿದ್ಧದ. ನಾಳೆ ಬರುವಂಥ ದಿವಸನಲ್ಲಿ ಏನು SR ನಡೀತಾ ಇದೆ, SRನಲ್ಲಿ ಎಲ್ಲ ಈಗ ಡುಪ್ಲಿಕೇಟ್ ಓಟ್ ಹೋಗಿಬಿಡ್ತಾವೆ. ಯಾಕಂದರೆ ಅವ್ರ ತಂದೆ ತಾಯಿ ಎಲ್ಲಿ ಓಟ್ ಹಾಕ್ಯಾರ ಅಲ್ಲಿದೆ ಅವ್ರಿಗೆ ಸೇರಿಸ್ಬೇಕನ್ನೋದು ಒಂದು ಕಾಯ್ದೆ ಇರೋದ್ರಿಂದ ಮ್ಯಾಪಿಂಗ್ ಮಾಡ್ತಾ ಇದೆ. ಮ್ಯಾಪಿಂಗ್ನಲ್ಲಿ ಸರಿಯಾಗಿ ಮಾಡ್ತೀವಿ ನಾವು. ಈಗ ಪ್ರತಿಯೊಂದು ಓಣಿಗೆ ಹೋಗಿ ಅವರು ಬೂತ್ ವೈಸ್ ಏನದ ಮ್ಯಾಪಿಂಗ್ ಮಾಡಿಸೋದು ಕೆಲಸನೂ ನಾವು ಮಾಡ್ತಾಯಿದ್ವಿ. ಈಗ ಅದ್ರ ಜೊತೆಯಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಡುಪ್ಲಿಕೇಟ್ ಓಟ್ ಮಾಡಿದ್ರು ತಾಯಿ ಗಂಡನ ಮಕ್ಕಳು. ಈ ತಾಯಿ ಗಂಡನ ಮಕ್ಕಳು ಯಾರಿಗೆ ಹೇಳ್ತಾರೆ? ಇವ ಏನು ಬ್ರಾಹ್ಮಣರವ? ಹಾಂ, ಯಾವ ಜಾತವ? ಯಾವ ಜಾತಿಲಿಂದ ಬೈತಿದ್ದಾನೆ? ಮತ್ತು ಎಲ್ಲರಿಗೂ ಬೈಯೋದಕ್ಕೆ ಏನು ಕಾರಣ? ಇವನು ಬೈಬೇಕಾ? ಜುಮ್ಮಾ ಮಸೀದ್ನಾಗ ಒಂದು 15,000 ರೋಹಿಂಗ್ಯಾ ತೆಗಿತಾ ಇರ್ತಾರೆ. ಜುಮ್ಮಾ ಮಸೀದ್ನಾಗೆ ಅಲ್ಲೇ ಟೋಪಿ ಹಾಕಿ ನಮಾಜ್ ಬಿದ್ದಿದ್ದಿ, ಅವಾಗ ನಿನ್ಗೆ ಗೊತ್ತಾಗಿಲ್ಲ. ನೀನು ಇಷ್ಟು ದಮ್ ಇತ್ತಂದ್ರೆ, ನಿನ್ಗೆ ಇಷ್ಟೇ ಕ್ಲಿಯರ್ ಕಟ್ ಇತ್ತಂದ್ರೆ ಬಾ ನಾವು ಬರ್ತೀವಿ. 15,000 ಮಂದಿ ಅಲ್ಲಿ ತೋರಸ್. ಯಾವ 15,000 ಮಂದಿ ಅಲ್ಲಿ ರೋಹಿಂಗ್ಯಾಲಿಂದ ಬಂದಾರ, ಯಾವ 15,000 ಮಂದಿ ಅಲ್ಲಿ ಬಾಂಗ್ಲಾದೇಶಲಿಂದ ಬಂದಾರ, ಬಾ ನಿನ್ನ ಜೊತೆಲಿ ಬರ್ತೀವಿ. ನೀನು ಅಷ್ಟೇ ತಾಕತ್ತಿತ್ತು ಬರೀ ಗೋಳು ಹೇಳ್ಕೊತೀಸಿ ಮಂದಿಗೆ ಸುಳ್ಳು ಹೇಳ್ಕೊತ ತಿರುಗಾಡೋದು ಸರಿ ಇಲ್ಲ. ನಿನ್ನ ಬಳಿ ಇತ್ತು ಏನಾದ್ರು ಪ್ರೂಫ್ ಇತ್ತಂದ್ರೆ ಬಾ. ನೀ ಡುಪ್ಲಿಕೇಟ್ ಮಾಡಿದ್ದು ನಾವು ತೋರಿಸಿ. ಈಗ 28,000 ಓಟುಗಳನ್ನೋದು ನಿನ್ನ ಬಳಿ ಏನಾದ್ರು ಪ್ರೂಫ್ ಇತ್ತಂದ್ರೆ ತೊಗೊಂಡು ಬಾ, ನೋಡ್ತೀವಿ ನಾವು. ನಿನ್ನ ಜೊತೆಯಲ್ಲಿ ಬಂದು ತೆಗೀತು. ದೇಶದ್ರೋಹಿ ಕೆಲಸ ಮಾಡೋನು ನೀನು. ದೇಶದ್ರೋಹಿ ಬಗ್ಗೆ ಈ ರಾಷ್ಟ್ರ ಧ್ವಜ ಬಗ್ಗೆ ಪಾಕಿಸ್ತಾನ ಧ್ವಜ ಆರಿಸಿದವ ನೀನು. ಸಿಂದಗಿ ಅಕಸ್ಮಾತ್ ನೀವು ಮಾಡಿಲ್ಲಪ್ಪ, ನೀವು ಭಾಳ ಶುದ್ಧದಿ, ಭಾಳ ಸ್ವಚ್ಛದಿ, ಆಯಿತು CBIಗೆ ಲೆಟರ್ ಕೊಡು ಅಂದ. CBIಗೆ ತನಿಖೆ ಮಾಡಿಸಿ ಯಾರು ಕೆಲಸ ಮಾಡೋದು ಗೊತ್ತಾಗುತ್ತೆ. ಸುಮ್ಕೆ ಯಾರಿಗಾರೆ ಬೈಯೋದು ಮಾಡೋದು ಅಂದ್ರೆ ಸರಿ ಇಲ್ಲ. ಮತ್ತು ನೀ ಏನು ಬೈತು ನಾವು? ಆದ್ರೆ ಒಂದು ಮರ್ಯಾದೆ ಇರಬೇಕು, ಒಂದು ಸ್ಥಾನಕ್ಕೆ ಇದು ಗೌರವ ಇರಬೇಕು. ನೀ MLA ಆಗಿ MLA ಯಾವ ಭಾಷೆ ಮಾತಾಡಬೇಕು ಅನ್ನೋದು ಕಲಿಬೇಕು. ಇದರಲ್ಲಿಂದ ನೀನು ಏನಾದ್ರು ಪ್ರಚಾರ ಮಾಡೋ ಸಲುವಾಗಿ ಯಾವುದೇ ಜಾತಿ ಮಾತಾಡಿ ನಿಂದೆ ಮಾಡಿ ಮಾತಾಡೋದು, ತಾಯಿ ಗಂಡ ಅನ್ನೋದು. ತಾಯಿ ಗಂಡ ಇರ್ಬೋದು, ನೀನು ಇರ್ಲಾಕ ನಾವು ಬೇಡ ಅನ್ನೋದಿಲ್ಲ. ನಿನ್ನ ಪರಂಪರೆ ಇರಬೇಕದು. ಇಲ್ಲ ಆ ಸಂಸ್ಕೃತಿ ನಿನ್ನ ಬಳಿ ಇರಬೇಕು. ನೀ ಯಾವುದಾದ್ರು ಮಂದಿಗೆ ಜಾತಿ ನಿಂದನೆ ಮಾಡ್ತಾ ಇದ್ದೆ ಅಂದ್ರೆ ತಾಯಿ ಗಂಡ ಅಂತಿದ್ರೆ ಸುಮ್ಮನೆ ಕೊಡೋರಲ್ಲ. ನಾವು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವ್ರದ್ದು, ನೀನೇ ಹುಟ್ಟು ಇಲ್ಲೇ ಬೆಳೆದಿ. ನೀ ಏನಿದ್ದಿ ನಾವೇನಿದ್ದು ಎಲ್ಲರ ಜಗತ್ತಿಗೆ ಗೊತ್ತದ. ಆದರೂ ಕೂಡ ಯಾರಿಗೆ ಜಾತಿಲಿಂದ ಬೈಯೋದು ಇದು ಮಾಡೋದು ಸರಿ ಇಲ್ಲ. ಇನ್ನು ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಇನ್ನು ಮೇಲಾದರೆ ಸುಧಾರಿಸ್ಕೊ. ಇಲ್ಲಿಲ್ಲಪ್ಪ ಅಂದ್ರೆ ನಮ್ಮ ಹೋರಾಟ ಬೇರೆ ಚಾಲು ಆಗತ್ತೆ. ನಮ್ಮ ಹೋರಾಟ ಮಾಡಾಕತ್ತೀವಿ ಅಂದ್ರೆ ನೀ ಇಲ್ಲೇ ಇಲ್ಲ, ಎಲ್ಲಿ ಇರ್ತೀನಿ ನಿನಗೆ ಗೊತ್ತಿರೋದಿಲ್ಲ. ಈಗ ಒಮ್ಮೆ ದಾಂಧಿ ಮಾರ್ಕೆಟ್ ಹೋಗಿ ಕೊಲ್ಲಾಪುರನಾಗ ಅಡ್ಮಿಟ್ ಆಗಿದೆಯಲ್ಲ, ಅದೇ ಥರ ಆಕೈತಿ ಮತ್ತು ಪರಿಸ್ಥಿತಿನೇ. ಆದ್ದರಿಂದ ಈಗೇನು SR ನಡೀತಾ ಇದೆ, ನಮ್ಮ ಎಲ್ಲ ಸಮಾಜದವ್ರಿಗೆ ನಾವು ಕೇಳ್ಕೊತೀವಿ. SRನಲ್ಲಿ ತಾವು ಎಲ್ಲ ಕರೆಕ್ಟಾಗಿ ಮಾಹಿತಿ ಕೊಟ್ಟಿಸಿ ಆ ಸರಿಪಡಿಸ್ಕೊಳ್ಳೋದು ಎಲ್ಲ ಆದ್ಯ ಕರ್ತವ್ಯ ಅದ. ದಯಮಾಡಿ ತಾವು ಏನು BLO ಬರ್ತಾರೋ ಅವರಿಗೆ ಮಾಹಿತಿ ಕೊಟ್ಟು ನಿಮ್ಮ ಹೋಟೆಲ್ ಲಿಸ್ಟ್ನಲ್ಲಿ ಸರಿಯಾಗಿ ಹೆಸರನ್ನು ತಾವು ಮಾಡ್ಕೋಬೇಕು. ಇಂಥವು ಡುಪ್ಲಿಕೇಟ್ ಮಾಡೋರಿಗೆ ತಕ್ಕ ಪಾಠನೂ ಕಲಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ, ಈಗೇನು ನಾವು ಡುಪ್ಲಿಕೇಟ್ ವೋಟ್ ಮಾಡಿದ್ದಾರೆ ಅದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟು ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಕೊಡ್ತು. ಎಲ್ಲ BLO ಸಹಿತ ಏನು ನಮ್ಮ ಹೋಟೆಲ್ ಲಿಸ್ಟ್ ಪ್ರಕಾರ ಅವ್ರು ಚೆಕ್ ಮಾಡಲಿಲ್ಲ ಅಂದ್ರೆ ಆ ಯಾವ BLO ಕೆಲಸ ಮಾಡಿರ್ತಾರೆ ಅವ್ರು ಏನು ಡುಪ್ಲಿಕೇಟ್ ಮಾಡೋಕೆ ಇವ್ರು ಮಾತು ಕೇಳಿ ಮಾಡ್ತಾರೆ, ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಳ್ಲಿಕ್ಕೆ ನಾವು ಸ್ವತಃ ಸಿದ್ಧ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಈಗ SR ಬಗ್ಗೆ ಇಡೀ ದೇಶದಲ್ಲಿ ಎಲ್ಲ ನಡೀತಾ ಇತ್ತು, ಅದರ ಬಗ್ಗೆ ಎಲ್ಲ ಇದು ಮಾಡ್ತಾಯಿದ್ವು. ಈಗ SRನಲ್ಲಿ ಅಂತ ಎಷ್ಟು ಡುಪ್ಲಿಕೇಟ್ ಅದಾವೆ ಎಲ್ಲನೂ ವಾಶೌಟ್ ಹಾಕ್ತಾರೆ. ಯಾಕಂದ್ರೆ ರಾಜ್ಯ ನಮ್ದು ಅದ, ಸರ್ಕಾರ ನಮ್ದು ಅದ. ಈಗ ಅದ, ಮೊದಲು ಯಾರು ಸರ್ಕಾರ ಇತ್ತು ಅವರೆಲ್ಲ ಮಾಡ್ಯಾರ.
ಮಾಡ್ಲಾಕ ಸರಳ ಅದ, ತೆಗಿಲಾಕ ಸರಳ ಇಲ್ಲ. ಹೆಸರು ಒಮ್ಮೆ ಸೇರ್ಸ್ಲಾಕ ಸರಳ ಅದ, ಹೆಸರು ಸೇರಿಸಿ ತೆಗಿಬೇಕಾದ್ರೆ ಪಂಚನಾಮ ಮಾಡಬೇಕು, ಅವೆಲ್ಲ ಇದು ಮಾಡಬೇಕು, ಭಾಳಷ್ಟು ಕಾಯ್ದೆ ಪ್ರಕಾರ ತೆಗಿಬೇಕಾಗ್ತೈತಿ. ಇವ್ರು ಹಂಗೆ ಡೂಪ್ಲಿಕೇಟ್ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ನಡೆಯೋದಿಲ್ಲ. ನಮ್ಮ ಸರ್ಕಾರ ಕಾನೂನು ಪ್ರಕಾರವಾಗಿ ನ್ಯಾಯಯುತವಾಗಿ ಕೆಲಸ ಮಾಡುತ್ತೆ. ಸರ್ 3 ವರ್ಷ ಆಗೋದು ಬಂತು, ವಿನಾತನ ತನಿಖೆ ಈಗ ಸದ್ಯ ಅದು ಮಾಡ್ತಾ ಇದೀವಲ್ಲ, ಎಲ್ಲ ವಾರ್ಡ್ ವೈಸ್ ನಾವು ಎಲ್ಲ ತಿರುಗಾಡ್ಬಿಟ್ಟು ವಾರ್ಡ್ ವೈಸ್ ಎಲ್ಲ ಹೋಟೆಲ್ ಸರಿಯಾಗಿ ಮಾಡೋದು ಕೆಲಸನೂ ಮಾಡ್ತಾ ಇದ್ವು. ಈ ಒಂದು ಕಾನೂನು ಯಾಕೆ ಸಿಗಲ್ಲ? ಈಗ ತಾನೇ ನೋಡ್ರಿ ನೀವು, ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಕೇಳಾಕತ್ತೀರಿ. ಈಗ ಮೊನ್ನೆ ತಾನೇ ಈಗ ಬಿಹಾರ್ನಲ್ಲಿ ಒಂದು ಚುನಾವಣಾ ಆಯೋಗ ರಾಜೀನಾಮೆ ಕೊಟ್ಟಾರ. ಎಲ್ಲ ಮೀಡಿಯಾನಾಗ ಪ್ರಚಾರ ಅದ ಏನದು? ಎದಕ್ಕೆ ಕೊಟ್ಟಾರ? ಈ ಎಲ್ಲ ಡೂಪ್ಲಿಕೇಟ್ ವೋಟ್ ಮಾಡ್ಸಾಕತ್ತಾರ ಅಂತೇಳಿ ನಾನು ಬೇಡ ಇದು ಇಂಥವೆಲ್ಲ ಕೆಲಸ ಮಾಡೋದು ಬೇಡ ಕಿಸಿ BJP ಸರ್ಕಾರ ನಮ್ಮಲ್ಲಿ ನಮ್ಗೆ ಒತ್ತಾಯ ಮಾಡ್ಕಿಸಿ ಎಲ್ಲ ಡೂಪ್ಲಿಕೇಟ್ ಮಾಡ್ಸಾಕತ್ತಾರ. ಆದ್ದರಿಂದ ನಾವು ರಾಜೀನಾಮೆ ಕೊಡ್ತಾ ಇದ್ದ ಚುನಾವಣೆ ಅಧಿಕಾರಿ ಒಬ್ಬರು ರಾಜೀನಾಮೆ ಕೊಟ್ಟಾರ. ಹೇಟ್ ಸ್ಪೀಚ್ ವಿರುದ್ಧಾಗಿ ಸದನದಲ್ಲಿ ಬಿಲ್ ಇದು ಆಗಿದೆ ಸರ್, ಆದ್ರೆ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಇನ್ನು ಅವನಿಗೆ ಏನೈತಿ, ಅದು ರೂಢಿ ಪಟ್ನಿ ಹೋಗೋದಿಲ್ಲ. ಯಾಕಂದ್ರೆ ಮಟನ್ ತಿನ್ನೋದು ಚಟ ಪಟ್ನಿ ಹೋಗೋದಿಲ್ಲಲ್ಲ. ಮತ್ತು ಅವ ತುಡುಗ್ಲಾರೆ ತಿತ್ತಾನ. ಹೆಂಗೆ ತಿನ್ಕೋತೀರ ಅವ ಸ್ವಲ್ಪ, ನೀವು ಸ್ವಲ್ಪ ಸಂಭಾಳಿಸ್ಕೊರಿ ಅನ್ಕಾತಾನ. ಒಮ್ಮೆ ಎಗ್ದು ಅಟ್ಯಾಕ್ ಮಾಡೋದು ಬೇಡ. ಹಾಂ, ಒಮ್ಮೆ ಭಾಳ ದಿವಸದಿಂದ ತಿನ್ಕೋದು ಬಂದಾನ ಪಾಪ ಮಟನ್. ಅವ ಯಾರು ಬಿರಿಯಾನಿ ಸಿಗ್ಲಿಕ್ಕಂತ ಪಟ್ನಿಂಗೆ ಹೇಳ್ಬಿಡ್ತಾನೆ. ಮುಸಲ್ಮಾನ್ ವಿರೋಧ ಭಾಷಣ ಮಾಡ್ತಾರೆ. ಮೊನ್ನೆ ಅಟಲ್ ಬಿಹಾರಿ ಸ್ವಾಭಾವಿಕ ರೀ, ಅವ ಮುಸಲ್ಮಾನೇ ಇರ್ಬಹುದತ್ತ. ಅಟಲ್ ಬಿಹಾರಿ ವಾಜಪೇಯಿದಾಗ ಮುಸಲ್ಮಾನ್ ಸಮಾಜದವ್ರು ಸನ್ಮಾನ ಮಾಡ್ರಲ್ಲ, ಮತ್ತು ಅವ್ರವ್ರ ಸಂಬಂಧಿಕರು ಇರ್ಬೇಕಾ? ಸಂಬಂಧಿಕರು ಇರ್ಬೇಕಾ? ಏನು ತಪ್ಪದ ನೋಡ್ರಿ. ಅಟಲ್ ಬಿಹಾರಿ ವಾಜಪೇಯಿ ಬಸವನಗೌಡ ಒಬ್ಬನೇ ಅಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಪ್ರೈಮ್ ಮಿನಿಸ್ಟರ್ ಇದ್ರು, ಒಳ್ಳೆ ಪ್ರೈಮ್ ಮಿನಿಸ್ಟರ್ ಇದ್ರು. ಅದಕ್ಕಿದ್ರೆ ಏನು ತಪ್ಪದ? ಸರ್, ಈಗ ಧೂಳಾಪುರ ಅಂತ ಬಿಜಾಪುರ್ಗೆ ಅಣೆಪಟ್ಟಿ ಕಟ್ಟದಾಗ ನಾನು ನಂದನವನ ಮಾಡ್ತೀನಿ ಅಂತೇಳಿ ನಗರ ಶಾಸಕ ಯತ್ನಾಳ್ ಗೌಡ್ರ ಹೇಳ್ತಾರೆ. ಅದರ ಬಗ್ಗೆ ಏನಂತೀರಿ? ಅದೇ ಬರೀ ಅವ್ರು ಸುಳ್ಳು ಹೇಳೋದು ಚಟ ಅದ. ನೀವೇನು ಇಲ್ಲೇ ಇದ್ದವ್ರದಿರಿ, ಇಲ್ಲೇ ಇದ್ದವ್ರದಿರಿ. ಧೂಳಾಪುರ ಈ ರೋಡ್ ಹೋಗಿ ಹಿಂಗ ಪೂರಾ ತಿರ್ಗಾಡ ಬರ್ರಿ. ಅಲ್ಲ, ಅವ್ರ ಮನೆ ಅವ್ರ ಮನೆಯಿಂದ ಏನು ನಮ್ಮ ಸ್ಟೇಡಿಯಂ ತನಕ ಬರ್ತೀವಲ್ಲ, ಅಲ್ಲಿ ಬರೋರು ಹೋಗೋರು ಪೌಡರ್ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದೇ ಧೂಳಾಪುರ ಅದ. ಮತ್ತು ಅವ್ನು ಶಾಸಕ ಬರೀ ಅದೇ ಮಾಡಿ ಇದು ಮಾಡಿ ಏನು ಮಾಡೋಣ? ಅವ ಮನೇಲಿ ಪೌಡರ್ ಹಚ್ಕೊಂಡು ಬರ್ತಿಲ್ಲ, ಅಲ್ಲಿ ರೋಡ್ ನಮಗೆ ಬರೋಣ ಗ್ಲಾಸ್ ತೆಗಿತಾನೆ ಪೌಡರ್ ಹಾಕ್ಬಿಡ್ತೀವಿ. ನಾನೇ CM ಅಂತಾರಲ್ರಿ. ಮತ್ತು ಈ CM PM ಇರಲ್ಲ, ನಮ್ಗೇನು ಮಾಡೋದದ? ಅವ PM ಆಗಲಿ, CM ಯಾಕೆ ಅಷ್ಟೇ? ಅವನಿಗೆ ಯಾವ ಪಾರ್ಟಿಲಿ CM ಹಾಕಾನ, ಯಾವ ಪಾರ್ಟಿ PM ಆಗಾನ ಅವನಿಗೆ ಗೊತ್ತು. ಅವ್ನ ಮನ್ಯಾಗ ಅವ್ನು ಹೆಂಡತಿ ಮುಂದೆ ಕೂತ್ಕಿಸಿ ನಾ CM ಅಂದ್ರೆ ಹೋತು. ಅದಕ್ಕೇನು ತಪ್ಪದ? ನಾವು ಆಗ್ಬೇಕಾಯ್ತು. ಅದಕ್ಕೇನು ಇದು ಅದಾನ? ನಮ್ಮ ಹನಿಬಾರ್ನಾಗ ಇದ್ದರೆ ಎಲ್ಲರೂ ಆಗ್ತಾರೆ, ಹನಿಬಾರ್ ಇಲ್ಕಂತ ಯಾರೂ ಆಗೋದಿಲ್ಲ. ಥ್ಯಾಂಕ್ ಯು. ರೆಡಿ? ಓಕೆ ಸರ್. ವಿಜಯಪುರ ನಗರದಲ್ಲಿ ಮೊದಲನೇಗೆ ಸಂಕ್ರಮಣ ಹಬ್ಬವನ್ನು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಯಿಗೆ ಬಂದಂಗೆ ಏನೈತೆ ಒಂದು ಮೊದಲಿಂದ ಚಟ. ಒಬ್ಬ ಏನು ಈ ಜಗತ್ತಿನಲ್ಲಿ ನಿಂತಿಗೆಸಿಂದ ತುಡುಗೊಬ್ಬ ತುಡುಗ ಶಾಸಕ ನಿಂತಿಗೆಸಿಂದ ಎಲ್ಲ ದೇಶನೇ ತುಡುಗದ ತಿಳಿಗೆಸಿಂದ ನೋಡಕತ್ತಾನ. ಖುದ್ದು ಅವನೇ ತುಡುಗದಾನ. ಮೊದಲ ಅವನಿಗೆ ಏನಾಗಲಾಗತ್ತೈತಂದ್ರೆ ಎಲ್ಲ ಮುಂದಿನ ಯಾರು ಕೂತಾರ ಅವರೆಲ್ಲ ತುಡುಗರು, ನಾವು ಒಬ್ಬನೇ ಶಾಶ್ವತ ಮತ್ತು ನಾವು ಒಬ್ಬನೇ ದೇವಂತ ನಾಯಕ ತಿಳಿಗೆಸಿಂದ ಹೇಳ್ತಾನ. ಮತ್ತು ಬೈಯೋದು, ಹೊಲಸು ಭಾಸ್ಕಳ ಬೈಯೋದು, ತಾಯಿ ಗಂಡ ಅನ್ನೋದು, ಅದರದ್ದು ಏನು ಅವ ಸುಮ್ಮನೆ ನಾವು ಮಾತಾಡಬಾರ್ದು. ಆ ಭಾಷೆ ಯಾರು ಮಾತಾಡ್ತಾರಂದ್ರೆ ಸಿಗ್ನಲ್ ಮೇಲೆ ನಿಂತಿಗೆಸಿಂದ ಯಾರು ಎಲ್ಲ ಗೊತ್ತಾಗ್ತೈತಿ ನಿಮಗೆ. ಸಿಗ್ನಲ್ ಮೇಲೆ ನಿಂತು ಯಾರು ಈಗ ಸೀರೆ ಹೊಡ್ಕೊಂಡು ರೂಪಾಯಿಗೆ ಅವರು 10 ರೂಪಾಯಿ ತಗೋರಿ 5 ರೂಪಾಯಿ ಕೊಡ್ರಿ ಅಂತ ಹೇಳಿದಾರಲ್ಲ, ಅವ್ರಿಂಥ ತಾಯಿ ಗಂಡ ಅವ್ರ ಗಂಡ ಅಂತ ಮಾತಾಡ್ತಾರೆ. ನಿನಗೆ ದಮ್ ಇದ್ದಾರಪ್ಪ ನೋಡೋನು, ನಾವು ಬರ್ತೀವಿ. ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ದಮ್ ಇದ್ರೆ ಚಾಲೆಂಜ್ ಅದ. ಇವತ್ತು ಬಾಂಗ್ಲಾದೇಶಿಗಳಿಗೆ ಸಪೋರ್ಟ್ ಕೊಟ್ಟಿದಂಥ ಈ ಒಂದು ಸರ್ಕಾರ ಯಾವುದಂದ್ರೆ ಅದು BJP ಸರ್ಕಾರ. ನೀವು ಭಾಳ ದೊಡ್ಡ ಮಾತಾಡ್ತೀವಿ, ಉಂಚಾಟನೆ ಮಾಡಿ ಒದ್ದು ಹೊರಗೆ ಹಾಕಿದ್ರು ಸಹಿತ ಏನು ಮೋದಿಗೆ ಬಿಡಂಗಿಲ್ಲ. ಮೋದಿನ ಕರ್ಕೊಂಡು ಬಂದ್ರೆ ಶೇಖ್ ಹಸೀನಾಗಿ ಇಟ್ಕೊಂಡಿದ್ದು ಯಾರು? ಕಾಂಗ್ರೆಸ್ ಅವರು. ಅಲ್ಲಿಂದ G-Z ಇದ್ರಾಗ ಎಲ್ಲರೂ ಅವನ ಜೀವಕ್ಕೆ ಇದು ಹಾಕಿಸಿಂದ ಬೆನ್ನ ಎತ್ತಿದ್ರು. ಆವಾಗ ನಮ್ಮ ಮೋದಿ ಸಾಹೇಬರು ಕರ್ಕೊಂಡು ಬಂದು ಏರ್ಪೋರ್ಟ್ನಾಗ ಹಾಕಿಂದು ಎಷ್ಟದು ರೆಡ್ ಕಾರ್ಪೆಟ್ ಮೇಲೆ ಸ್ವಾಗತ ಮಾಡಿಸಿದ್ರು. ಇಂಥ ಒಂದು ಬಾಂಗ್ಲಾದೇಶಿ ಸರ್ಕಾರಕ್ಕೆ, ಬಾಂಗ್ಲಾದೇಶಿಗೆ ಹೆಲ್ಪ್ ಮಾಡುವಂಥ ಪ್ರೈಮ್ ಮಿನಿಸ್ಟರ್ಗೆ ಅವ ಎತ್ಗೆಸಿಂದ ಇವ ಹೇಳಕತ್ತಾನ ತಾಯಿಗಂಡ. ತಾಯಿಗಂಡ ನೀ ಅದಿಲ್ಲ, ನಿನಗೆ ಗೊತ್ತಾಗಬೇಕು, ನೀ ತಾಯಿಗಂಡ.
ಸಮಾಜದ ಒಬ್ಬ ಶಾಸಕನಾಗಿ ಮಾತಾಡುವಂಥ ನಾಲಿಗೆ ಹೆಂಗಿರ್ಬೇಕಂದ್ರೆ ಈ ಎಲ್ಲ ವಿಜಯಪುರದ ಜನತೆ ಎಲ್ಲ ನಂದು ನಾ ಎಲ್ಲಾರವ ಅಂತ ಹೇಳಿಕೆಶನ್ ಒಂದು ಭಾವನೆ ಯಾರಿಗೆ ಐತೆ ಅಂತಂದ್ರೆ ಅದು ನಮ್ಮ ಹಮೀದ್ ಮುಷ್ರಿಫ್ ಅದ, ನಿನಗಿಲ್ಲ ಅದು. ನಿನ್ನ ನಾಲಿಗೆಗೆ ಬೀಗಿ ಬರೀಬೇಕಂತ ಬರ್ತೈತೆ ಅದು ಟೈಮ್, ಕಾಲ ಬಂದೇ ಬರ್ತೈತಿ, ಎಲ್ಲರಿಗೂ ಬಂದೈತಿ, ನಿನಗೂ ಬರ್ತೈತಿ. ಮತ್ತು ನಿನ್ನ ನೀ ಏನು ಹೇಳಕತ್ತಿ ಎಲ್ಲ ಡೂಪ್ಲಿಕೇಟ್ ಓಟ್ ಯಪ್ಪ 28,000 ಡೂಪ್ಲಿಕೇಟ್ ಓಟ್ ಈಗ ಬರ್ತೈತಿ. ಈಗ SR-ನಾಗ ಬರಾಬರ್ ಮಾಡ್ತೀವಿ ನಿನಗೆ ಮನೆಗೆ ಹೋಗಿ ಕ್ಯಾಶಿಂದ ಎಲ್ಲ ಕ್ಲಿಯರ್ ಮಾಡಿ ಅವಾಗ ನೀ ಹೇಳತ್ತ. ಬಾಂಗ್ಲಾದೇಶದವ್ರು ಅದಾರ, ಏನು ಚಿಂಚೋಳಿದವರು ನಮ್ಮ ಶುಗರ್ ಫ್ಯಾಕ್ಟ್ರಿದವ್ರು ಇದ್ರು, ಯಪ್ಪ ಸಮಚ್ರಿ ನಮಗೆ ಅಂತ ಹೇಳ್ತಿ. ಚಪ್ಪಲಿ ತೊಗೊಂಡು ಬೆನ್ನತ್ತಾರ ಮಂದಿ, ಒಂದು ದಿವ್ಸ ಬರ್ತೈತದು ಕಾಲ್. ಅದಕ್ಕೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಯಿಗೆ ಒಂದು ಸ್ವಲ್ಪ ಬಿಗಿ ಹಾಕೊಂಡ್ರೆ ಚಲೋ. ಇಲ್ಲ ಓಣಿ ಮಂದಿ ಧೂಳಪ್ಪ ನೀ ಈ ಬಿಜಾಪುರಕ್ಕೆ ಧೂಳಪ್ಪ ಬಿಟ್ಟಿದ್ದು ನೀನೇ ಈಗ. ಯಾಕಂದ್ರೆ ಕೋಟು ಗಟ್ಲಿ ಗಾಡ್ಯಾಗ ಕೂತಿಗೆಸಿಂದ ಆರಾಮಾಗಿ ಬರ್ಲಾಕತ್ತಿ. ಇಳುಕಿತ್ತು ಮೊದಲು ಫಸ್ಟ್ ಕ್ಲಾಸ್ ಪೌಡ್ರ್ ಲಿಪ್ಸ್ಟಿಕ್ ಹಚ್ಕೊಂಡು ಹೊರಗೆ ಬರ್ತಿ, ಮೇಕಪ್ ಮಾಡ್ಕೊಂಡು ಹೊರಗೆ ಬರ್ತೀನಿ, ನಿನಗೆ ಗೊತ್ತಾಗಲಕತ್ತಿಲ್ಲ. ಅದಾಗ ನೀ ಹೇಳಕತ್ತಿ. ಅದಕ್ಕೆ ಇವತ್ತು ವಿಜಯಪುರ ಜನತೆಗೆ ನಾ ತಿಳಿಸೋದೇನಂದ್ರೆ, ಇಂಥ ಒಂದು ಶಾಸಕಕ್ಕೆ ಯಾವತ್ತೂ ನಾವು ಆರಿಸಿ ತೊಗೊಂಡು ಬರುವುದು ಇದು ನಮ್ಮದೇ ತಪ್ಪಿದು. ನಾವೇ ಅವನಿಗೆ ಓಟ್ ಹಾಕಿನ ತೊಗೊಂಡು ಬಂದೀವಿ ಅಂತ ಹೇಳಿಕೆಸಿಂದ ಈ ವಿಜಯಪುರ ಜನತೆಗೆ ಇನ್ನೊಮ್ಮೆ ನಾ ಕಳಕಳಿಯಿಂದ ಹೇಳ್ತಾ ಇದ್ದೀನಿ, ಮುಂದಿನ ಬರುವ ಚುನಾವಣೆಯಲ್ಲಿ ಇವನಿಗೆ ತಕ್ಕ ಪಾಠ ಕಳಿಸಿ ಯಾರ ತಾಯಿ ಗಂಡ ಅದಾನ ಅಂತ ಹೇಳಿಕೆಸಿಂದ ತೋರಿಸುವ ಟೈಮ್ನಲ್ಲಿ ನಾವು ತೋರಿಸೋಣ ಅಂತ ಹೇಳಿಕೆಸಿಂದ ನಾ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತೀನಿ. ಸರ್, ಬೋಗಸ್ ಓಟ್ ಬಗ್ಗೆ ಅವ್ರು ಮಾತಾಡ್ತಾರೆ. ಬೋಗಸ್ ಓಟ್ ಯಾರು ಮಾಡಿ? ಹೌದ್ರಿ, ಯಾರವ್ರು ಬೋಗಸ್ ಓಟ್ ಹೊಡೆದಿದ್ದು? ಹಾಂ, 1000 ಗಟ್ಟಲೆ ಬೋಗಸ್ ಓಟ್ ಹೊಡೆದಾರ, ಅವರೇ ಹೇಳಕತ್ತಾರ. ಮತ್ತು ನಾ ಈಗ ಏನು ಹೇಳಕತ್ತೀನಿ, चोर बैठ कर दुनिया को चोर करके बोला कर बोले तो नहीं चलता, खुद चोर है बसवनगौಡ पाटील यत्नाळ. ಒಬ್ಬ ತುಡುಗ ಶಾಸಕ ಅವ ಮಂದಿ ಹೋಡ್ ತಗೊಂಡು ಬಂದು ಆರಿಸಿ ಬಂದಿಲ್ಲವ. ಬರೀ ಏನು ಮಾಡ್ತಾನೆ, ಒಂದು ಕಾರ್ಯಕ್ರಮ ಇರೋಕ್ಕಿಂತ ಮೊದಲು ಒಂದು 4-5 ದಿವಸ ಮೊದಲು ಹುಡುಗರು ಕರೆಸ್ಕೇಸಿಂದ ಅಲ್ಲಿ ಇದ್ರಾಗ ಅವ್ರ ಯಾವುದದು ಒಂದು ಮಂಟಪ ಐತಿ ಅವ್ರದ್ದು, ಆ ಹಾಲ್ನಾಗ ಕರೆಸ್ಕೇಸಿಂದ ರೊಕ್ಕ ಹಂಚತಾನ. ನಾ ಬಂದ ಮೇಲೆ ಚರ್ರ ಚೀಟಿ ಹೊಡ್ರ ಅಂತ ಹೇಳಿಕೇಸಿಂದ, ನೀ ಕೆಲಸ ಮಾಡಿ ಚೀಟಿ ಹೊಡ್ಕೋ, ನೀ ಕೆಲಸ ಮಾಡಿ ಚೀಟಿ ಹೊಡ್ಸ್ಕೋ, ಚಪ್ಪಾಳಿ ಹೊಡ್ಸ್ಕೋ ಕೆಲಸ ಮಾಡಿಕೇಸಿಂದ. ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹಚ್ಚುವ ಕೆಲಸ ಮಾಡಿಕೇಸಿಂದ ಮಂದಿಗೆ ಈ ದಾರಿ ತಪ್ಪುವಂಥ ಕೆಲಸ ಮಾಡಕತ್ತಿಲ್ಲ. ಇದು ಬಿಡು, ಇದು ಚಲೋ ಇಲ್ಲ. अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकन को भी क्लिक कीजिए, साथ ही साथ लाइक शेयर और कमेंट करना ना भूलिए. ಅದೇ ಫ್ಯಾಕ್ಟ್ರಿ ಕಳಿಸ್ತೀವಿ ಹೊಳೆ. ಈ